ಕ್ಷೇತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಇನ್ ಲಾಸ್ಟ್ ಕ್ಲಾಸ್ ವಿ ಆರ್ ಸ್ಟಡಿಡ್ ಡಿಫರೆಂಟ್ ಫೀಲ್ಡ್ಸ್ ಆಫ್ ಸೈಕಾಲಜಿ, ಮನೋವಿಜ್ಞಾನದ ವಿವಿಧ ಕ್ಷೇತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗ ಎಮರ್ಜಿಂಗ್ ಏರಿಯಾಸ್ ಇನ್ ಸೈಕಾಲಜಿ. ಎಮರ್ಜಿಂಗ್ ಏರಿಯಾಸ್ ಇನ್ ಸೈಕಾಲಜಿ, ವಿವಿಧ ಕ್ಷೇತ್ರಗಳಲ್ಲಿ ಮನೋವಿಜ್ಞಾನಿಗಳು, ಸೈಕಾಲಜಿಸ್ಟ್ ಇನ್ ಡಿಫರೆಂಟ್ ಯಾವ ಕ್ಷೇತ್ರದಲ್ಲಿ ಮನೋವಿಜ್ಞಾನ ಬೆಳೀತಾ ಇದೆ ಅಥವಾ ತೊಡಗಿಸಿಕೊಂಡಿದೆ ಅನ್ನೋದನ್ನು ನಾವು ನೋಡೋಣ. ದ interdisciplinary focus on research and application of psychology has led to the emergence of varied areas like aviation psychology, space psychology, military psychology, forensic psychology, rural psychology, psychology of women and political psychology, engineering psychology, managerial psychology, community psychology, to new a few. ನಾವು ಇದರಲ್ಲಿ ಕೆಲವೊಂದಿಷ್ಟನ್ನು ಅಧ್ಯಯನ ಮಾಡೋಣ. ಅಂದರೆ ಮನೋವಿಜ್ಞಾನ ಯಾವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಅನ್ನೋದಕ್ಕೆ, ಹಾಗಾಗಿ ವ್ಯಕ್ತಿಯ ನರಮಂಡಲ ಮತ್ತು ವರ್ತನೆಯ ಅಧ್ಯಯನವನ್ನು ನರವಿಜ್ಞಾನ, ತತ್ವಶಾಸ್ತ್ರ, ಜೀವಶಾಸ್ತ್ರ, ವೈದ್ಯಶಾಸ್ತ್ರ, ಗಣಕ ವಿಜ್ಞಾನ ಸಂಬಂಧವನ್ನು ಸೂಚಿಸಿ ವ್ಯಕ್ತಿಯ ವರ್ತನೆಯನ್ನು ಆತನ ಸಮಾಜ ಹಾಗೂ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡೋದ್ರಿಂದ ಮನೋವಿಜ್ಞಾನ ಹಾಗೂ ಇತರ ಸಾಮಾಜಿಕ ವಿಜ್ಞಾನಗಳು, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಆಂಥ್ರೋಪಾಲಜಿ, ಹೀಗೆ ವಿವಿಧ ವಿಜ್ಞಾನಗಳನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಸೈಕಾಲಜಿ ಅಂಡ್ ಅದರ್ ಡಿಸಿಪ್ಲಿನ್ಸ್. ರಿಸರ್ಚರ್ಸ್ and scholars in science, social science and humanities have felt the significance of psychology as a discipline. The figure clearly shows the relation of psychology with other disciplines. It's studying brain and behavior. Psychology shares its knowledge with neurology, physiology, biology, medicine, and computer science. In studying human behavior, its meaning, growth, and development, in a socio-cultural context, psychology shares its meaning, growth, and socio-cultural context. Psychology shares its meaning, growth, and development. In a socio-cultural context, psychology shares its knowledge with anthropology, sociology, social work, political science, and economics. In studying mental activities involved in creation of literary texts, music and drama, psychology shares its knowledge with the literature, art, and music. Some of the major disciplines linked to the field of psychology are discussed below. So, ಇಲ್ಲಿ ಸಾಮಾಜಿಕ ಮನೋವಿಜ್ಞಾನದ ಹಾಗೂ ವಿಜ್ಞಾನ ವಿಷಯಗಳ ಸಂಶೋಧಕರು ಹಾಗೂ ಪರಿಣಿತರು ಮನೋವಿಜ್ಞಾನ ಅಧ್ಯಯನದ ಮಹತ್ವ ಅರಿತಿದ್ದಾರೆ. ವ್ಯಕ್ತಿಯ ನರಮಂಡಲ ಮತ್ತು ವರ್ತನೆ ಅಧ್ಯಯನವನ್ನು ನರವಿಜ್ಞಾನ, ತತ್ವಶಾಸ್ತ್ರ, ಜೀವಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಗಣಕ ವಿಜ್ಞಾನದ ಸಂಬಂಧವನ್ನು ಸೂಚಿಸುತ್ತದೆ. ವ್ಯಕ್ತಿಯ ವರ್ತನೆಯನ್ನು ಆತನ ಸಮಾಜ ಹಾಗೂ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡೋದ್ರಿಂದ ಮನೋವಿಜ್ಞಾನ ಹಾಗೂ ಇತರ ಸಾಮಾಜಿಕ ವಿಜ್ಞಾನಗಳಾದ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಹಾಗೂ ಆಂಥ್ರೋಪಾಲಜಿ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಮನೋವಿಜ್ಞಾನವು ಕಲೆ, ಸಾಹಿತ್ಯ ಹಾಗೂ ಸಂಗೀತದ ಜೊತೆಗೆ ಕೂಡ ತನ್ನ ಸಂಬಂಧವನ್ನು ಹೊಂದಿದೆ. ಮನೋವಿಜ್ಞಾನ ಸಂಬಂಧ ಹೊಂದಿರುವ ಕೆಲವು ಪ್ರಮುಖ ಅಧ್ಯಯನ ವಿಷಯಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಿಲಾಸಫಿ. Until the end of the 20th century, certain concepts that are now part of contemporary psychology, such as what is the nature of the mind or how do humans come to know their motivations and emotions, were the concerns of philosophers. In the later part of the 19th century, William Wundt and other psychologists adopted an experimental approach to these questions and contemporary psychology emerged. Despite the emergence of psychology as a science, it greatly draws from philosophy, particularly with respect to methods of knowing and various domains of human nature.
ಮೊದಲನೇದಾಗಿ ತತ್ವಶಾಸ್ತ್ರ. ತತ್ವಶಾಸ್ತ್ರ ಸುಮಾರು 19ನೇ ಶತಮಾನದ ಅಂತ್ಯದವರೆಗೆ ಮಾನವನ ವರ್ತನೆಯ ಪ್ರಮುಖ ಅಂಶಗಳಾದ ಮನಸ್ಸಿನ ಸ್ವಭಾವದ ಒಳಗಿನ ಅಧ್ಯಯನ, ಪ್ರೇರಣೆ ಹಾಗೂ ಸಮಯಗಳ ಅಧ್ಯಯನ ಮುಂತಾದವುಗಳು ತತ್ವಶಾಸ್ತ್ರದ ಭಾಗಗಳಾಗಿದ್ದವು. 19ನೇ ಶತಮಾನದ ಕೊನೆಗೆ ವಿಲಿಯಂ ವುಂಟ್ ಹಾಗೂ ಇತರ ಮನೋವಿಜ್ಞಾನಿಗಳು ಪ್ರಾಯೋಗಿಕ ವಿಧಾನಗಳ ಮೂಲಕ ಮನುಷ್ಯನ ಮನಸ್ಸು ಹಾಗೂ ವರ್ತನೆಯ ಮೇಲೆ ಇತರ ಕ್ರಿಯೆಗಳ ಅಧ್ಯಯನ ನಡೆಸಲು ಆರಂಭಿಸಿದರು. ಇದರ ಫಲವಾಗಿ ಮನೋವಿಜ್ಞಾನ ಪ್ರತ್ಯೇಕ ಅಧ್ಯಯನ ವಿಷಯವಾಗಿ ರೂಪುಗೊಂಡಿತು. ಮನೋವಿಜ್ಞಾನದ ಅನೇಕ ವಿಷಯಗಳು ತತ್ವಶಾಸ್ತ್ರದ ಕೊಡುಗೆಗಳಾಗಿವೆ ಅಂತೇಳಿ ಹೇಳ್ತಾರೆ. ಇನ್ನು ಎರಡನೇದು ಮೆಡಿಸಿನ್ ಆರ್ ಸೈಕ್ಯಾಟ್ರಿ. ಡಾಕ್ಟರ್ಸ್ ಹ್ಯಾವ್ ರಿಯಲೈಸ್ಡ್ ದಟ್ ದ ಮ್ಯಾಕ್ಸಿಮ್ healthy body requires a healthy mind is actually true. What says healthy body requires a healthy mind. A large number of hospitals now employ psychologists. The role of psychologists in preventing people from engaging in health hazardous behaviors and in adhering in the prescribed doctors regimen are some of the important areas where the two disciplines have come together. While treating patients suffering from cancer, AIDS, and the physically challenged, or handling patients in the intensive care unit and patients during post-operative care, doctors have also felt the need for psychological counseling. A successful doctor looks at the psychological as well as physical well-being of the patients. ಎರಡನೇದು ವೈದ್ಯಕೀಯ. ಆರೋಗ್ಯಕರ ದೇಹ ಹೊಂದಲು ಆರೋಗ್ಯಕರ ಮನಸ್ಸು ಬಹಳ ಮುಖ್ಯ ಅಂತೇಳಿ ಹೇಳ್ತಾರೆ ಎಂಬ ವೈದ್ಯರ ಅನಿಸಿಕೆ ನಿಜವಾಗಿದೆ. ಬಹುತೇಕ ಆಸ್ಪತ್ರೆಗಳು ಮನೋವಿಜ್ಞಾನಿಗಳನ್ನು ನೇಮಿಸಿಕೊಳ್ಳುತ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ಮನೋವಿಜ್ಞಾನಗಳ ಕರ್ತವ್ಯಗಳೆಂದರೆ ರೋಗಿಗಳು ಆರೋಗ್ಯಕರ ಜೀವನ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂತೆ ಮನ ಪರಿವರ್ತನೆ ಮಾಡುವುದು, ಚಿಕಿತ್ಸೆ ಬಗ್ಗೆ ಹಾಗೂ ಕಾಯಿಲೆ ಬಗ್ಗೆ ತಿಳಿದಿರುವ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡುವುದು, ಭಯವನ್ನು ಹೋಗಲಾಡಿಸುವುದು ಮತ್ತು ವೈದ್ಯರ ಸಲಹೆಯನ್ನು ಚಾಚೂ ತಪ್ಪದೆ ಪಾಲಿಸುವಂತೆ ಮಾಡುವುದು, ಏಡ್ಸ್, ಕ್ಯಾನ್ಸರ್ ಮುಂತಾದ ಗಂಭೀರ ಕಾಯಿಲೆಗಳಿಂದ ನರಳುತ್ತಿರುವವರಿಗೆ ಆಪ್ತ ಸಲಹೆಯ ಅಗತ್ಯವನ್ನು ವೈದ್ಯರು ಮನಗಂಡಿದ್ದಾರೆ. ಒಬ್ಬ ಉತ್ತಮ ವೈದ್ಯ ರೋಗಿಯ ಶಾರೀರಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಉತ್ತಮಪಡಿಸುವ ಬಗ್ಗೆ ಒತ್ತು ನೀಡುತ್ತಾನೆ ಅನ್ನುವಂತಹ ಮಾತು ಇಲ್ಲಿ ಕೇಳಬಹುದು. ಇನ್ನು ಮೂರನೇದು ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂಡ್ ಸೋಶಿಯಾಲಜಿ. A sister social science disciplines, these three have drawn considerably from psychology and have enriched it as well. Psychology has contributed a great deal to the study of micro-level economic behavior, particularly in understanding consumer behavior, savings behavior, and in decision making. American economics have used data on consumer sentiments to predict economic growth. Three scholars who have worked on such problems have received the Nobel Prize in Economics, namely X. Simon, Dr. Kahneman, and T. Schelling. Like economics, political science to draw considerably from psychology, particularly in understanding issues related to exercise of power and authority, nature of political conflicts and their resolutions, and voting of behavior. Sociology and psychology come together to explain and understand the behavior individual within different socio-cultural contexts. Issues related to socialization, group and collective behavior, and intergroup conflicts gain from both these disciplines. ಮೂರನೇದಾಗಿ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಈ ಸಾಮಾಜಿಕ ವಿಜ್ಞಾನಗಳು ಮನೋವಿಜ್ಞಾನದಿಂದ ಹಾಗೂ ಮನೋವೈಜ್ಞಾನಿಕ ಸಾಮಾಜಿಕ ವಿಜ್ಞಾನಗಳಿಂದ ಪರಸ್ಪರ ಪ್ರಭಾವಿತವಾಗಿವೆ. ಮನೋವಿಜ್ಞಾನವು ಕೆಳಮಟ್ಟದಲ್ಲಿ ಆರ್ಥಿಕ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು, ಅದರಲ್ಲೂ ಬಳಕೆದಾರರ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು
ಠೇವಣಿ ಇಡುವ ಸ್ವಭಾವ ಮತ್ತು ತೀರ್ಮಾನ ತೆಗೆದುಕೊಳ್ಳುವ ವಿಧಾನವನ್ನು ಅಮೆರಿಕದ ಆರ್ಥಿಕ ತಜ್ಞರು ಆರ್ಥಿಕ ಪ್ರಗತಿಯನ್ನು ನಿಷ್ಕರ್ಷೆ ಮಾಡಲು ಬಳಸುವರು. ಈ ವಿಷಯದ ಮೇಲೆ ನಡೆಸಿದ ಅಧ್ಯಯನಕ್ಕಾಗಿ ಎಚ್ ಸೈಮನ್ಸ್, ಇ ಕನೆಮನ್ ಮತ್ತು ಟಿ ಶೆಲಿಂಗ್ ಎಂಬ ಮೂವರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಅರ್ಥಶಾಸ್ತ್ರದಂತೆಯೇ ರಾಜ್ಯಶಾಸ್ತ್ರದಲ್ಲಿ ಕೂಡ ಮನೋವಿಜ್ಞಾನದ ಕೊಡುಗೆಯನ್ನು ನಾವು ಕಾಣ್ತೀವಿ. ಅಂದರೆ ಇದರಲ್ಲಿ ಮುಖ್ಯವಾಗಿ ಅಂತಂದರೆ ಮತದಾನ ಮಾಡುವ ಸ್ವಭಾವ, ಅಧಿಕಾರ ಚಲಾವಣೆ, ರಾಜಕೀಯ ಸಂಘರ್ಷಗಳು, ರೀತಿ ನೀತಿ ಇತ್ಯಾದಿಗಳ ಅಧ್ಯಯನದಲ್ಲಿ ಮನಃಶಾಸ್ತ್ರದ ಪ್ರಭಾವವನ್ನು ನಾವು ಕಾಣಬಹುದು. ಹಾಗೆಯೇ ಸಮಾಜಶಾಸ್ತ್ರ ಹಾಗೂ ಮನೋವಿಜ್ಞಾನ ವ್ಯಕ್ತಿಯ ಸಾಮಾಜಿಕರಣದ ಮೇಲೆ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಪ್ರಭಾವ, ಸಾಮಾಜಿಕ ವರ್ತನೆಗಳು ಮುಂತಾದವುಗಳ ಅಧ್ಯಯನದಲ್ಲಿ ಸಮಾನ ಕೊಡುಗೆ ನೀಡ್ತದೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಒನ್ ಕಂಪ್ಯೂಟರ್ ಸೈನ್ಸ್, ಗಣಕ ವಿಜ್ಞಾನ. ಗಣಕ ವಿಜ್ಞಾನವು ಪ್ರಾರಂಭದಿಂದಲೂ ಮಾನವನ ಮನಸ್ಸನ್ನು ಅನುಕರಿಸಲು ಯತ್ನಿಸುತ್ತದೆ. ಗಣಕಯಂತ್ರವನ್ನು ಹೇಗೆ ರೂಪಿಸಲಾಗಿದೆ, ಅದರಲ್ಲಿ ಮಾಹಿತಿ ಹೇಗೆ ಸಂಗ್ರಹಿಸಲಾಗುತ್ತದೆ ಮತ್ತು ವಿಶ್ಲೇಷಿಸಲ್ಪಡುತ್ತದೆ ಎಂಬುದು ಕಂಪ್ಯೂಟರ್ ಮಾನವನ ಮೆದುಳಿನಂತೆ ಕೆಲಸ ಮಾಡುತ್ತದೆ ಎಂಬುದನ್ನು ದೃಢಪಡಿಸುತ್ತದೆ. ಗಣಕಯಂತ್ರ ತಜ್ಞರು ಮತ್ತು ಇಂಜಿನಿಯರ್ಗಳು ಗಣಕಯಂತ್ರಗಳನ್ನು ಹೆಚ್ಚು ಬುದ್ಧಿಯುಳ್ಳ ಯಂತ್ರವನ್ನು ರೂಪಿಸಿದ್ದಾರೆ. ಆ ಯಂತ್ರದಲ್ಲಿ ಮನುಷ್ಯನಲ್ಲಿರುವಂತೆ ಭಾವನೆಗಳನ್ನು, ಸಂವೇದನೆಗಳನ್ನು ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ತುಂಬುತ್ತಿದ್ದಾರೆ. ಮನೋವಿಜ್ಞಾನ ಮತ್ತು ಗಣಕ ವಿಜ್ಞಾನಗಳಲ್ಲಿ ಆಗುತ್ತಿರುವ ಪ್ರಗತಿಯು ಸಂಜ್ಞಾನಾತ್ಮಕ ವಿಜ್ಞಾನದಲ್ಲಿ ಗಣನೀಯ ಪ್ರಗತಿಯನ್ನು ಉಂಟು ಮಾಡುತ್ತವೆ ಅಂತೇಳಿ ಹೇಳಬಹುದು. ನೆಕ್ಸ್ಟ್ ಒನ್ ಕಂಪ್ಯೂಟರ್ ಸೈನ್ಸ್. ಫ್ರಮ್ ದಿ ವೆರಿ ಬಿಗಿನಿಂಗ್ ಆಫ್ ದಿ ಎಫರ್ಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಹ್ಯಾಸ್ ಬೀನ್ ಇನ್ ಮಿಮಿಕಿಂಗ್ ದ ಹ್ಯೂಮನ್ ಮೈಂಡ್. Mimicking the human mind. One can see it in terms of how a computer is structured, its memory organized, sequential and simultaneous processing of information. Computer scientists and engineers are seeking to make computers not only more and more intelligent, but also machines which can sense and feel. Developments in both these disciplines have brought about significant advancement in the field of cognitive science. ಹೀಗೆ ಗಣಕಯಂತ್ರನೂ ಕೂಡ ತನ್ನ ಗಣಕಯಂತ್ರದಲ್ಲಿ ಮನೋವಿಜ್ಞಾನ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಅಂತೇಳಿ ಹೇಳಬಹುದು. ಹೀಗೆ ಕಾನೂನು ಮತ್ತು ಲಾ ಆ್ಯಂಡ್ ಕ್ರಿಮಿನಾಲಜಿ, ಕಾನೂನು ಮತ್ತು ಅಪರಾಧ, ಲಾ ಆ್ಯಂಡ್ ಕ್ರಿಮಿನಾಲಜಿ. A skilled lawyer and a criminologist requires knowledge of psychology in answering such questions as how well a witness remembers an accident, a street fight, or a murder. How well can report such facts when taking the witness stand in the court? What factors influence the decision which is taken by the jury? What are the dependable signs of guilt and falsehood? What factors are held important in holding a culprit responsible for action? What degree of punishment is considered just for a criminal act? Psychologists seek to answer these questions. Currently, a number of psychologists are involved in research on such issues, the answers to which would help the legal system of the country in the future. ಕಾನೂನು ಮತ್ತು ಅಪರಾಧ ಮನೋವಿಜ್ಞಾನ. ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ಹಾಗೂ ಅಪರಾಧಿಗಳಿಗೆ ಶಿಕ್ಷೆ ನೀಡುವಲ್ಲಿ ಮನೋವಿಜ್ಞಾನದ ಉಪಯುಕ್ತತೆ ಹೆಚ್ಚಾಗಿದೆ. ನ್ಯಾಯವಾದಿಗಳು ಹಾಗೂ ನ್ಯಾಯಾಧೀಶರುಗಳು ಮನೋವಿಜ್ಞಾನದ ಸಹಾಯದಿಂದ ಅಪರಾಧಿಗಳ ಮನಸ್ಸನ್ನು ಹಾಗೂ ಅಪರಾಧಕ್ಕೆ ಕಾರಣಗಳನ್ನು ಅರ್ಥ ಮಾಡಿಕೊಂಡು ಅದರ ಹಿನ್ನೆಲೆಯಲ್ಲಿ ಅಪರಾಧಿಗಳಿಗೆ ಸೂಕ್ತ ಶಿಕ್ಷೆ ನೀಡಲು ಅನುಕೂಲವಾಗಿದೆ. ಅದೇ ರೀತಿ ಅಪರಾಧ ಮಾಡೇ ಇಲ್ಲ ಎಂದು ವಾದಿಸುವ ಅಪರಾಧಿಗಳು ಸತ್ಯ ಹೇಳುವಂತೆ ಮಾಡುವಲ್ಲಿಯೂ ಕೂಡ ಮನೋವಿಜ್ಞಾನ ಸಹಾಯ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಒನ್ ಕೌನ್ಸಿಲಿಂಗ್ ಸೈಕಾಲಜಿ. ದ helping relationship is the foundation on which the process of counseling rests. This field focuses primarily on helping educational,
social and career adjustments of the concerned person. Counseling psychologists promote the growth, development and coping skills of the students. They enhance the effective study habits in learning situation. Strive to promote the potential of the persons involved and provide help concerning milder problems of social and emotional adjustment. They make use of tests to measure aptitudes, interests and personality characteristics of our career counseling. They also deal with marriage and family counseling. So this is about counseling psychology. ಆಪ್ತ ಸಲಹೆ ಮನೋವಿಜ್ಞಾನ ಅಂತೇಳಿ ಕರೀತಾರೆ. ಸಮಸ್ಯೆಯುಳ್ಳ ವ್ಯಕ್ತಿ ಉಪಬೋಧಕ ಅಂದರೆ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಮ್ಮ ಬಳಿ ಬಂದಾಗ ಅವನ ಸಮಸ್ಯೆಯನ್ನು ಅರಿತು ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವಂತೆ ಮಾಡುವುದೇ ಉಪಬೋಧಿ. ಸಮಸ್ಯೆಯುಳ್ಳ ವ್ಯಕ್ತಿಯನ್ನು ಉಪಬೋಧಿ ಅಥವಾ ಕಕ್ಷಿ ಕ್ಲೈಂಟ್ ಅಂತೇಳಿ ಕರೀತಾರೆ. ಕಕ್ಷಿ ತಾನೇ ಉಪಬೋಧಕರ ಬಳಿ ಬರಬಹುದು ಅಥವಾ ಯಾರಾದರೂ ಆತನನ್ನು ಉಪಬೋಧಕರ ಬಳಿ ಕಳಿಸಬಹುದು. ಒಂದು ಸೌಹಾರ್ದ ವಾತಾವರಣದಲ್ಲಿ ಕಕ್ಷಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲಾಗುವುದು. ಇಲ್ಲಿ ಕಕ್ಷಿ ಉಪಬೋಧಕನ ಮುಂದೆ ಮನಬಿಚ್ಚಿ ತನ್ನ ಸಮಸ್ಯೆ ಬಗ್ಗೆ ಮಾತನಾಡುವಂತೆ ಮಾಡುವಲ್ಲಿ ಉಪಬೋಧಕನ ಪರಿಣಿತಿ ಕಂಡುಬರುತ್ತದೆ. ಆಪ್ತ ಸಲಹೆ ಮನೋವಿಜ್ಞಾನವು ವಿದ್ಯಾರ್ಥಿಗಳ ಹಾಗೂ ಇತರ ವ್ಯಕ್ತಿಗಳ ಶೈಕ್ಷಣಿಕ, ಔದ್ಯೋಗಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುತ್ತದೆ ಅಂತೇಳಿ ಹೇಳ್ತಾರೆ. ವ್ಯಕ್ತಿಯು ತನ್ನನ್ನು ತಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತನ್ನ ಸಮಸ್ಯೆಗಳಿಗೆ ತಾನೇ ಪರಿಹಾರ ಕಂಡುಕೊಳ್ಳುವಂತೆ ಮಾಡುವುದಕ್ಕೆ ಹೆಚ್ಚು ಒತ್ತು ನೀಡಲಾಗ್ತದೆ ಇಲ್ಲಿ ಕೌನ್ಸಿಲಿಂಗ್ ಸೈಕಾಲಜಿ. ವ್ಯಕ್ತಿ ಸಮಸ್ಯೆಯನ್ನು ನೋಡುವ ಹಾಗೂ ಪರಿಹರಿಸಿಕೊಳ್ಳುವ ಕೌಶಲಗಳನ್ನು ಬೆಳೆಸಿಕೊಳ್ಳುವ. ಆಪ್ತ ಸಲಹೆ ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳನ್ನು ಗುರುತಿಸಲು ಮನೋವೈಜ್ಞಾನಿಕ ಪರೀಕ್ಷೆಗಳನ್ನು ಬಳಸಿಕೊಳ್ಳಲಾಗ್ತದೆ. ಆಪ್ತ ಸಲಹೆ ಮನೋವಿಜ್ಞಾನವು ಇತ್ತೀಚೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಉಪಬೋಧಕರಿಗೆ ಎಂದಿಲ್ಲದ ಬೇಡಿಕೆ ಇಂದು ಹೆಚ್ಚು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳೇ, ಇದಿಷ್ಟು ಮನೋವಿಜ್ಞಾನ ಮತ್ತು ಮನೋವಿಜ್ಞಾನ ಕ್ಷೇತ್ರಗಳು ಮತ್ತು ಮನೋವಿಜ್ಞಾನ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಕ್ಷೇತ್ರಗಳು. ಇನ್ನು ದೈನಂದಿನ ಬದುಕಿನಲ್ಲಿ ಮನೋವಿಜ್ಞಾನ ಹೇಗೆ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು.